ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮೈಸೂರಿನ ರಿಂಗ್ ರೋಡ್ನಲ್ಲಿರೋ ಪಬ್ ಒಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ದಟ್ಗಳ್ಳಿ ಹತ್ರ ನೋಡಿ, ಬೆಂಕಿ ಯಾವ ಪರಿಪ್ರಮಾಣದಲ್ಲಿತ್ತು ಅಂದರೆ ಇಬ್ಬರು ಸಜೀವ ದಹನ, 7 ಜನರಿಗೆ ಗಾಯ. ಮೈಸೂರಿನ ದಟ್ಗಳ್ಳಿ 4ನೇ ಹಂತದಲ್ಲಿ ಒಂದು ಪಬ್ಬು, ಆ ಪಬ್ಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದಿದೆ. ಇಬ್ಬರು ಸಜೀವ ದಹನವಾಗಿದ್ದಾರೆ. ಮೈಸೂರಿನ ರಿಂಗ್ ರೋಡ್ ದಟ್ಗಳ್ಳಿ ಹತ್ರ ಕಂಪ್ಲೀಟ್ ಹತ್ತಿ ಉರಿದು ಬಿಟ್ಟಿದೆ ಈ ಪಬ್. ನೋಡ್ತಾ ಇದ್ದೀರಾ ದೃಶ್ಯ. ಮೈಸೂರಿನ ದಟ್ಟಗಳ್ಳಿ ಸಮೀಪ ರಿಂಗ್ ರೋಡ್ನಲ್ಲಿರ್ತಕ್ಕಂಥ ಒಂದು ಪಬ್ ಇದು. ಈ ಪಬ್ಗೆ ಏಕಾಏಕಿ ಬೆಂಕಿ ಬಿದ್ದಿದೆ, ಹೊತ್ತಿ ಉರಿದಿದೆ. ಅದರಲ್ಲಿ ಒಳಗಡೆ ಸಿಕ್ಕಾಕೊಂಡು ಇಬ್ಬರು ಸಜೀವ ದಹನವಾಗಿದ್ದಾರೆ. 7 ಜನಕ್ಕೆ ಗಾಯ ಆಗಿದೆ. ಐ ಥಿಂಕ್ ನನ್ನ ಪ್ರಕಾರ ಈ ದೃಶ್ಯ ನೋಡ್ತಾ ಇದ್ರೆ ಯಾರಿಗೂ ಎಸ್ಕೇಪ್ ಆಗೋಕ್ಕೆ ಅವಕಾಶ ಸಿಕ್ಕಿಲ್ಲ ಜಾಸ್ತಿ ಜನಕ್ಕೆ ಅಂತ ಅನ್ಸುತ್ತೆ. ಆಮೇಲೆ ನಿಮಗೆ ಬೆಂಕಿ ಏಕಾಏಕಿ ವ್ಯಾಪಿಸ್ಬಿಟ್ರೆ ಉಸಿರುಗಟ್ಟಿ ಪ್ರಜ್ಞೆ ಹೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಆ ರೀತಿ ಆಗಿದೆ, ಸುಟ್ಟು ಕರಕಲಾಗ್ಬಿಟ್ಟಿದೆ. ಅಗ್ನಿಶಾಮಕದ ವಾಹನ ಬರೋದ್ರೊಳಗಡೆ ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿರುತ್ತೆ. ಪಬ್ಗಳು ಸಾಮಾನ್ಯ ಅದು ಇದಲ್ಲ, ಏನು ಮೌಲ್ಡೆಡ್ ಇರಲ್ಲ, ಅದು ಬಿಲ್ಡಿಂಗು RCC ಬಿಲ್ಡಿಂಗ್ ಅಲ್ಲ, ಅದು ಮೇಲ್ಗಡೆ ಹೆಂಚು ಛಾವಣಿ ಈ ಥರದಲ್ಲಿ ಡಿಸೈನ್ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಹೊತ್ತು ಉರಿದು ಹೋಗಿದೆ ಕಂಪ್ಲೀಟ್. ಕೆಳಗಡೆನೂ ಏನೋ ಮಳಿಗೆಗಳೆಲ್ಲ ಇದ್ದಂಗಿದೆ. ಬಟ್ ಅನ್ಯಾಯ, ಇಬ್ಬರು ಮೃತಪಟ್ಟಿರ್ತಕ್ಕಂಥದ್ದು, 7 ಜನಕ್ಕೆ ಗಾಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಏಕಾಏಕಿ ಅಷ್ಟು ಬೇಗ ಬೆಂಕಿ ವ್ಯಾಪಿಸ್ಬಿಟ್ಟಿದೆಯಾ? ಯಾರಿಗೂ ಬಚಾವಾಗೋದಕ್ಕೆ ಅವಕಾಶನೇ ಸಿಗ್ಲಿಲ್ವಾ ಅಂತ? ಅರವಿಂದ್, ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಅಂದ್ರೆ ಸಾರಾಮೇಶ್ ಕಲಾ ಮಂಟಪದಿಂದ ಸ್ವಲ್ಪ ದೂರದಲ್ಲಿರುವಂತಹ ಲಿಕ್ಕರ್ ಗ್ಯಾರೇಜ್ ಅನ್ನುವಂತಹ ಇದೊಂದು ಬಾರ್, ಒಂದು ಪಬ್ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನುವಂತಹದ್ದು. ಇಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಬಹುತೇಕ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಬೆಂಕಿ ಆಗಿದೆ ಅನ್ನುವಂತ ಮಾಹಿತಿಗಳಿದಾವೆ. ಒಂದೇ ಸತಿ ಈ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಂತಹ ಪರಿಣಾಮವಾಗಿ ಅಲ್ಲಿಂದ ಎಕ್ಸಿಟ್ ಆಗಕ್ಕೆ ಯಾರಿಗೂ ಕೂಡ ಆಗಿಲ್ಲ. ಹಾಗಾಗಿ ಇಬ್ಬರು ಸಜೀವವಾಗಿ ದಹನವಾಗಿದ್ದಾರೆ. ಒಟ್ಟು 7 ಜನರು 7 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಈಗ ದಾಖಲಿಸಲಾಗಿದೆ. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೃತಪಟ್ಟವರಲ್ಲಿ ಒಬ್ಬರು ಪಶ್ಚಿಮ ಬಂಗಾಳದ ಸಾಯಿನ್ ಅಂತ ಮತ್ತು ಲೋಕಲೈಟ್ ಪ್ರಕಾಶ್ ಅನ್ನುವಂತಹ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದ್ದಾವೆ. ಈಗಾಗಲೇ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ಈಗಾಗಲೇ ಅಗ್ನಿಯನ್ನು ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ KP ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಫಾಕ್ಸ್ ಜೆನ್ ಅಂತನೋ ಏನೋ ಒಂದು. ಆಮೇಲೆ ನಿಮಗದು ಬಾರ್ ಕಮ್ ಪಬ್ ಆಗಿರೋದ್ರಿಂದ ಬೆಂಕಿ ತೀವ್ರತೆ ಜಾಸ್ತಿ ಆಗಿದೆ. ಅದರಿಂದನೇ ಮೈಸೂರಿನ ಪಬ್ಗೆ ಬೆಂಕಿ ಬಿದ್ದು ಇಬ್ಬರು ಸಜೀವ ದಹನ. ದಟ್ಗಳ್ಳಿಯ ಫಾಕ್ಸ್ ಜೆನ್ ಪಬ್ನಲ್ಲಿ ಆಗಿರೋ ದುರಂತ ಇದು. ಪಾಪ ಜೀವ ಉಳಿಸ್ಕೊಳ್ಳೋದಕ್ಕೆ ಅತ್ತಿಂದಿತ್ತ ಜನ ಎಲ್ಲ ಓಡಾಡ್ಬಿಟ್ಟಿದ್ದಾರೆ. ಹಾಗಿದ್ರೂ ಇಬ್ಬರು ಸಜೀವ ದಹನವಾಗಿದ್ದಾರೆ. ಹಾಗಿದ್ದೂ ಕೂಡ 7 ಜನಕ್ಕೆ ಗಾಯ ಆಗಿದೆ. ಅವರೆಲ್ಲರನ್ನೂ ಹಾಸ್ಪಿಟ್ಲಿಗೆ ಇವಾಗ ಅಡ್ಮಿಟ್ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ವಾಹನ ಬಂದು ಬೆಂಕಿಯನ್ನು ಸದ್ಯಕ್ಕೆ ಈಗ ನಂದಿಸಿದ್ದಾರೆ. ಬಟ್ ನಿಮಗೆ ತುಂಬ ನ್ಯಾರೋ ಎಕ್ಸಿಟ್ಗಳಿದ್ದಾಗ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಎಷ್ಟು ಜನ ಇದ್ರು ಒಳಗಡೆ, ಎಷ್ಟು ಜನ ಎಸ್ಕೇಪ್ ಆಗಿದ್ದಾರೆ, ಎಷ್ಟು ಗಂಟೆನಲ್ಲಿ ನಡೆದಿದ್ದು ಅಂತ? ಅಲ್ಲ, ಈಗ ಕೆಲವೇ ಹೊತ್ತಿನ ಮುಂಚೆ ನಡೆದಿರುವಂತಹ ಘಟನೆ ಇದು. ಆ ಒಂದು ರೆಸ್ಟೋರೆಂಟ್ ಗ್ಯಾರೇಜ್ ಮತ್ತು ಏನೋ ಬಾರ್ ಅಂಡ್ ರೆಸ್ಟೋರೆಂಟ್ ನ ಅಲ್ಲಿ ಒಟ್ಟು 10 ಜನರು ಇದ್ರು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಿದ್ದಾವೆ. 2-3 ಎಸ್ಕೇಪ್ ಆಗಿದ್ದಾರೆ. ಉಳಿದಂತವ್ರಿಗೆ ಪರ್ಟಿಕ್ಯುಲರ್ ಆಗಿ ಇಬ್ಬರಿಗೆ ಮಾತ್ರ ಅದನ್ನ ಎಸ್ಕೇಪ್ ಆಗೋಕೆ ಅವಕಾಶನೇ ಸಿಕ್ಕಿಲ್ಲ. ಯಾಕೆಂದ್ರೆ ಅವರು ಒಂದೇ ಕಡೆಯಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದೆ. ಅಂದ್ರೆ ಅವ್ರು ಕಿಚನ್ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅವಕಾಶಗಳೇ
ಸಿಗ್ಲಿಲ್ಲ, ಅವಕಾಶಗಳೇ ಎಸ್ಕೇಪ್ ಆಗೋದಕ್ಕೆ ಅವ್ರಿಗೆ ಅವಕಾಶಗಳೇ ಸಿಕ್ಕಿಲ್ಲ. ಪರಿಣಾಮವಾಗಿ ಅವರು ಸಜೀವವಾಗಿ ದಹನವಾಗಿದ್ದಾರೆ. ಅರವಿಂದ್, ಒಂದು ರೀತಿಯಾಗಿ ಏಕಾಏಕಿಯಾಗಿ ದಿಢೀರ್ನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಯಾವ ಕಾರಣಕ್ಕೆ ಆವರಿಸ್ತು ಅಥವಾ ಬರೀ ಇದು ಏನು ಶಾರ್ಟ್ ಸರ್ಕ್ಯೂಟ್ ನಿಂದ ಉಂಟಾದಂತಹ ದೊಡ್ಡ ಪ್ರಮಾಣದ ಅವಘಡವ ಅಥವಾ ಅದಕ್ಕೆ ಪೆಟ್ರೋಲ್ ಬೇರೆ ಏನಾದ್ರು ಕೆಮಿಕಲ್ಸ್ ಆಗಿ ಈ ಬೆಂಕಿ ದೊಡ್ಡ ಮಟ್ಟದಲ್ಲಿ ಆಯ್ತಾ ಅನ್ನುವಂಥದ್ರ ಬಗ್ಗೆ ಇನ್ನು ಕೂಡ ಆರಂಭದಲ್ಲಿ ತನಿಖೆಗಳು ಆಗ್ಬೇಕಾಗಿದೆ. ಸದ್ಯಕ್ಕೆ ಇಬ್ಬರು ಸಜೀವವಾಗಿ ದಹನವಾಗಿದ್ದಾರೆ. ಅದರ ಜೊತೆಗೆ ಒಟ್ಟು 7 ಜನರ ಸ್ಥಿತಿ, ಅವರು 7 ಜನರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದ್ದಾವೆ. ಯಾಕಂದ್ರೆ ಇದು ಟಾಪ್ ಫ್ಲೋರ್ ಅಲ್ಲಿ ಇರುವಂತಹದ್ದು ಅರವಿಂದ. ಅಲ್ಲಿಂದ ಅವ್ರಿಗೆ ಎಸ್ಕೇಪ್, ಅಲ್ಲಿಂದ ಅವ್ರಿಗೆ ಹೊರಗಡೆ ಬರೋದಕ್ಕೆ ಕೂಡ ಸಾಧ್ಯವಾಗಿಲ್ಲ. ಪರಿಣಾಮವಾಗಿ ಈ ಒಂದು ದೊಡ್ಡ ಮಟ್ಟದ ದುರ್ಘಟನೆ ಸಂಭವಿಸಿದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಕೆಪಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಜೊತೆಗೆ ಅಲ್ಲಿ ಲಿಕ್ಕರ್ ಇದೆಯಲ್ಲ, ಹೈಲಿ ಇನ್ಫ್ಲೇಮಬಲ್, ಅದು ಕೂಡ ಸೇರ್ಕೊಂಡೇ ಬೆಂಕಿಯ ತೀವ್ರತೆ ಜೋರಾಗಿದೆ ಅಷ್ಟೇ. ಅಲ್ಲಿ ಬಾರ್ ಕಮ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಬೆಂಕಿಯ ತೀವ್ರತೆಗೆ ಅದು ಕೂಡ ಕಾರಣನೇ.